ನಾನು ಇವತ್ತಿನ ದಿನ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 35ರಲ್ಲಿ ಹೇಳಿರುವ ಶ್ಲೋಕವನ್ನು ಅದರ ಅರ್ಥವನ್ನು ನಾನು ಒಂದು ಕಥೆಯ ಮೂಲಕ ಹೇಳ್ತೀನಿ, ಕೇಳೋಣ ಬನ್ನಿ. ಅಪಿಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತಂ ಸರ್ವಂ ಜ್ಞಾನಂ ಕ್ಲೈವೇನೈವ ರುಜಿನಂ ಸಂತರಿಷ್ಯಸಿ. ನಾವು ನಮ್ಮ ತಾತ ಅಜ್ಜಿಗಳಲ್ಲಿ ಕೇಳಿರುವ ಕೆಲವು ಕಥೆಗಳಲ್ಲಿ ಈ ಊರಿನ ಕೆರೆ ಅಥವಾ ಈ ಕಟ್ಟಡ ಬಿದ್ದೋಗ್ತಾ ಇತ್ತು, ಅದಕ್ಕೆ ಒಂದು ಪ್ರಾಣಿ ಬಲಿ ಕೊಟ್ಟು ಆದ್ರಿಂದ ಇದು ಯಾವತ್ತೂ ಬೀಳದಂತೆ ನಿಂತಿವೆ ಅಂತ ಎಷ್ಟೋ ಕಥೆಗಳು ಹೇಳಿದ್ದಾರೆ. ಅದೇ ರೀತಿ ಶ್ರೀಕೃಷ್ಣ ಹೇಳ್ತಿರೋದು, ಇಲ್ಲಿ ನೀನು ನಿನ್ನವರು ಸಾಯಿಸಿದ್ರು ಕೂಡ ಅದರ ಕಾರಣಕರ್ತ ನಾನು ಅಂತ ನೀನು ತಿಳಿ, ಆಗ ನಿನಗೆ ದುಃಖದಿಂದ ದೂರವಾಗ್ತೀಯ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ. ಇದರಿಂದ ನಾವು ಏನ್ ತಿಳ್ಕೊಬೇಕು ಅಂದ್ರೆ, ಪಾಕಿಸ್ತಾನದವ್ರು ನಮ್ಮ ಮೇಲೆ ಆವಾಗವಾಗ ಸುಮ್ಮನೆ ಕಿರಿಕ್ ಮಾಡ್ತಾರೆ, ಅವಾಗ ನಾವು ಅವ್ರ ಮೇಲೆ ಯುದ್ಧ ಮಾಡಿ ಅವ್ರನ್ನ ಸಾಯಿಸುವ ಮೂಲಕ ನಮ್ಮ ಜನಗಳಿಗೆ ಒಳ್ಳೇದು ಮಾಡ್ತೀವಿ, ಅಂದ್ರೆ ಧರ್ಮ ರಕ್ಷಿಸ್ತೀವಿ. ಅದನ್ನೇ ಶ್ರೀಕೃಷ್ಣ ಹೇಳ್ತಿರೋದು. ಆ ಥರ ಮಾಡೋದ್ರಿಂದ ನಿನಗೆ ಯಾವುದೇ ದುಃಖವೂ ಇರುವುದಿಲ್ಲ ಅಂತ, ಅದರಿಂದ ತೃಪ್ತಿಯನ್ನೇ ಪಡೆಯುತ್ತೀಯ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು. ಗುಡ್ ನೈಟ್ ಫ್ರೆಂಡ್ಸ್, ನಾಳೆ ಸಿಗುವ. ಬಾಯ್ ಬಾಯ್.